ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 50ನೇ ದಿನದ ಈ ಐತಿಹಾಸಿಕ ಪಯಣಕ್ಕೆ ಸ್ವಾಗತ. ನಾವು ಇಂದು ಅತ್ಯಂತ ಸುಂದರವಾದ 10ನೇ ಅಧ್ಯಾಯ ವಿಭೂತಿ ಯೋಗವನ್ನು ಆರಂಭಿಸುತ್ತಿದ್ದೇವೆ. ಇಲ್ಲಿಯವರೆಗೆ ಕೃಷ್ಣನು ತನ್ನ ಜ್ಞಾನದ ಬಗ್ಗೆ ಹೇಳಿದನು. ಈಗ ಅರ್ಜುನನಿಗೆ ಒಂದು ಕುತೂಹಲ. ಕೃಷ್ಣ, ನಿನ್ನನ್ನು ನಾನು ಈ ಜಗತ್ತಿನ ವಸ್ತುಗಳಲ್ಲಿ ಹೇಗೆ ಗುರುತಿಸಲಿ? ಸೂರ್ಯನಲ್ಲಿರುವ ತೇಜಸ್ಸು, ಹಿಮಾಲಯದ ಶಕ್ತಿ ಇವೆಲ್ಲವೂ ನಿನ್ನ ರೂಪಗಳೇ? ಭಗವಂತನು ತನ್ನ ದಿವ್ಯ ಶಕ್ತಿಗಳು ಎಲ್ಲಿ ಅಡಗಿವೆ ಎಂಬುದನ್ನು ಇಂದು ವಿವರಿಸಲಿದ್ದಾನೆ. ನಮೇ ವಿದುಹು ಸುರುಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷಿಣಾಂ ಚ ಸರ್ವಶಃ. ನನ್ನ ಉತ್ಪತ್ತಿಯನ್ನು, ಅಂದರೆ ಹುಟ್ಟನ್ನು, ದೇವತೆಗಳಾಗಲಿ ಅಥವಾ ಮಹರ್ಷಿಗಳಾಗಲಿ ಅರಿಯರು, ಏಕೆಂದರೆ ನಾನೇ ಎಲ್ಲ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಎಲ್ಲ ವಿಧದಲ್ಲಿಯೂ ಆದಿಕಾರಣನಾಗಿದ್ದೇನೆ. ಒಬ್ಬ ತಂದೆಯ ಹುಟ್ಟನ್ನು ಮಗನು ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಮಸ್ತ ಸೃಷ್ಟಿಯ ಮೂಲವಾದ ಕೃಷ್ಣನ ಉಗಮವನ್ನು ಯಾರೂ ಅರಿಯಲಾರರು. ಆದರೆ ಯಾರು ಕೃಷ್ಣನನ್ನು ಅಜ, ಅಂದರೆ ಹುಟ್ಟಿಲ್ಲದವನು, ಮತ್ತು ಅನಾದಿ, ಅಂದರೆ ಆರಂಭವಿಲ್ಲದವನು ಎಂದು ತಿಳಿಯುತ್ತಾರೋ ಅವರು ಮಾತ್ರ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಬುದ್ಧಿರ್ ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಬುದ್ಧಿ, ಜ್ಞಾನ, ಅಜ್ಞಾನವಿಲ್ಲದಿರುವುದು, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನಸ್ಸಿನ ಶಾಂತಿ, ಸುಖ ದುಃಖ, ಜನನ ಮರಣ, ಭಯ ಮತ್ತು ಅಭಯ ಇವೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ. ನೋಡಿ, ನಮ್ಮ ಒಳಗಿರುವ ಒಳ್ಳೆಯ ಮತ್ತು ಕೆಟ್ಟ ಭಾವನೆಗಳಿಗೂ ಮೂಲ ಪ್ರೇರಣೆ ಭಗವಂತನೇ. ನಮ್ಮ ಬುದ್ಧಿಶಕ್ತಿ ಅಥವಾ ನಾವು ತೋರುವ ಕ್ಷಮೆ ಕೇವಲ ನಮ್ಮದಲ್ಲ, ಅದು ಕೃಷ್ಣನು ನಮಗೆ ನೀಡಿದ ಒಂದು ವಿಭೂತಿ ಅಥವಾ ದಿವ್ಯ ಶಕ್ತಿ. ನಾವು ಯಾವುದನ್ನಾದರೂ ಸಾಧಿಸಿದರೆ ಅದು ಆತನ ಕೃಪೆ ಎಂದು ಅರಿತರೆ ಅಹಂಕಾರ ಅಳೆಯುತ್ತದೆ. ಏತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತ್ತಿ ತತ್ವತಃ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯಾರು ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗಶಕ್ತಿಯನ್ನು ನಿಜವಾಗಿ ತಿಳಿಯುತ್ತಾರೋ ಅವರು ಅಚಲವಾದ ಭಕ್ತಿಯೋಗದಲ್ಲಿ ಸ್ಥಿರವಾಗುತ್ತಾರೆ. ಈ ಜಗತ್ತಿನಲ್ಲಿ ನಾವು ಕಾಣುವ ಪ್ರತಿಯೊಂದು ಶ್ರೇಷ್ಠ ವಸ್ತುವು ಕೃಷ್ಣನ ತೇಜಸ್ಸಿನ ಒಂದು ಸಣ್ಣ ಅಂಶ ಎಂದು ತಿಳಿದಾಗ ನಮಗೆ ಎಲ್ಲೆಡೆ ದೇವರೇ ಕಾಣಿಸುತ್ತಾನೆ. ಸ್ನೇಹಿತರೆ, 10ನೇ ಅಧ್ಯಾಯದ ಆರಂಭವು ನಮ್ಮನ್ನು ಭಗವಂತನ ದಿವ್ಯತೆಯ ಹತ್ತಿರಕ್ಕೆ ಕರೆದೊಯ್ದಿದೆ. ಆದರೆ ಈ ಬ್ರಹ್ಮಾಂಡದ ಸಾರವಾಗಿರುವ ಆ 4 ಶ್ಲೋಕಗಳು ಯಾವುವು? ಚತುಶ್ಲೋಕಿ ಗೀತೆ ಎಂದು ಯಾವುದನ್ನು ಕರೆಯುತ್ತಾರೆ? ಇಡೀ ಗೀತೆಯ ಸಾರವನ್ನು ಕೇವಲ 4 ಶ್ಲೋಕಗಳಲ್ಲಿ ಕೃಷ್ಣನು ನಾಳೆ ವಿವರಿಸಲಿದ್ದಾನೆ. ಅದನ್ನು ತಪ್ಪದೇ ನೋಡಿ. ಧನ್ಯವಾದಗಳು.